ಶಿವಮುನಿ ಭೂ ಹಗರಣ ಪ್ರಕರಣ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಇದು. ಬಿಲಿಯನ್ ಮೌಲ್ಯದ ಸರ್ಕಾರಿ ಜಾಗ ಸ್ವಾಹ ಮಾಡಿದ್ದಾರೆ. ಎಲ್ಲಿ ಹೋಯಿತು, ಯಾರಿಗೆ ಹೋಯಿತು, ಹೇಗೆ ಹೋಯಿತು, ಇದನ್ನೆಲ್ಲ ನೋಡಿದ್ರೆ ಬೆಚ್ಚಿ ಬೀಳಿಸುತ್ತೆ. ಬೆಂಗಳೂರು ಸೌತ್ ಮಾಜಿ ಎಸಿ ಶಿವಣ್ಣ ಹಾಗೂ ಅವರ ತಂಡ ಅಕ್ರಮ ಎಸಗಿದೆ. ಚಿಕ್ಕನಾಗಮಂಗಲ ಸರ್ವೆ ನಂಬರ್ 72ರಲ್ಲಿ ಭಾರೀ ಅಕ್ರಮ ಬಯಲಿಗೆ ಬಂದಿದೆ. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದಲ್ಲಿ ಈ ಅಕ್ರಮ ನಡೆದಿದೆ. ಒಟ್ಟು 6 ಎಕರೆ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿಗೆ ಕನ್ನ ಬಿದ್ದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಲಿಯನ್ ಮೌಲ್ಯದ ಸರ್ಕಾರಿ ಜಾಗ ಸಂಪೂರ್ಣವಾಗಿ ಕಬಳಿಸಿದ್ದಾರೆ. ಬೆಂಗಳೂರು ಸೌತ್ ಮಾಜಿ ಎಸಿ ಅಸಿಸ್ಟೆಂಟ್ ಕಮಿಷನರ್ ಶಿವಣ್ಣ ಅವರು ಮತ್ತು ಅವರ ತಂಡ, ಅವರೆಲ್ಲರ ಹೆಸರು ಬೆಳಕಿಗೆ ಬರ್ತಾ ಇದೆ, ಚರ್ಚೆಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಒತ್ತಾಯ ಕೂಡ ಕೇಳಿಬರ್ತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಲಭ್ಯ ಆಗಿದೆ. ಒಟ್ಟು 6 ಎಕರೆ ಬೆಲೆ ಬಾಳುವ ಸರ್ಕಾರಿ ಭೂಮಿಗೆ ಕನ್ನ ಹಾಕಿದ್ದಾರೆ. ಯಾವುದೇ ಗ್ರ್ಯಾಂಟ್ ಕಾಪಿನೇ ಇಲ್ಲದೆ, ಅಂದರೆ ಜಮೀನು ಬಿಟ್ಕೊಡ್ಬೇಕು ಅಂದರೆ ಗ್ರ್ಯಾಂಟ್ ಇರಬೇಕು ಅದಕ್ಕೆ, ಅದು ಯಾವುದೇ ಇಲ್ಲದೇ ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ. ಮುನಿಕೃಷ್ಣ ಎಂಬಾತನ ಹೆಸರಿಗೆ ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಡ್ಡದಾರಿಯಲ್ಲಿ ಭೂಮಿ ಮಂಜೂರು ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮಾಜಿ ಎಸಿ, ತಹಶೀಲ್ದಾರ್, RI, ಸರ್ವೇಯರ್ಗಳು ಯಾರು ಸರ್ವೆ ಮಾಡಿದಾರಲ್ಲಿ ಅವರ ಒಂದು ಹೆಸರು ಕೂಡ ಕೇಳಿಬರ್ತಾ ಇದೆ. ಅವರೆಲ್ಲರೂ ಸೇರಿಕೊಂಡು ಈ ಕಳ್ಳಾಟ ಆಡಿದ್ದಾರೆ. ಕೋಟ್ಯಂತರ ರೂಪಾಯಿ ಡೀಲ್ ಮಾಡಿಕೊಂಡು ಒಟ್ಟು 16 ಎಕರೆ ಇದ್ದಂತಹ ಸರ್ಕಾರಿ ಜಮೀನು ಈಗ 10 ಎಕರೆಗೆ ಇಳಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಫೋರ್ಜರಿ ರೆಕಾರ್ಡ್ಸ್ ಮೂಲಕವಾಗಿ ಸರ್ಕಾರಿ ಆಸ್ತಿ ಸಂಪೂರ್ಣವಾಗಿ ಹಸನು ಮಾಡಿದ್ದಾರೆ. ಬಿಲ್ಡರ್ಗಳಿಗೆ ಕೋಟಿಗೆ ಮಾರಾಟ ಮಾಡಿದ್ದು ಬಯಲಾಗಿದೆ. ಅಕ್ಕಪಕ್ಕದ ರೈತರಿಗೆ ಬೆದರಿಕೆ, ಟಾರ್ಚರ್ ಕೂಡ ಕೊಟ್ಟಿದ್ದಾರಂತೆ. ಭೂಮಿ ಲೂಟಿ ಮಾಡಿದ ಕ್ರಿಮಿನಲ್ ನೆಟ್ವರ್ಕು, ಅಕ್ಕಪಕ್ಕದವ್ರು ಯಾರಿದ್ದಾರೆ ಅವ್ರಿಗೆ ಬೆದರಿಕೆ ಕೂಡ ಹಾಕಿದಾರಂತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೋರ್ಟ್ ಮೆಟ್ಟಿಲು ಕೂಡ ಏರ್ತಾ ಇದೆ. ಆದರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಹಳೆಯ ದಾಖಲೆಗಳನ್ನು ಇಟ್ಕೊಂಡು ತನಿಖೆ ಮಾಡಬೇಕು. ಮೊದಲಿದ್ದಂತಹ ಜಮೀನು ಎಲ್ಲಿ ಹೋಯಿತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಅಧಿಕೃತ ದೂರು ಸಲ್ಲಿಕೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಎಸಿ ಶಿವಣ್ಣಗೆ ಶುರುವಾಯಿತು ಸಂಕಷ್ಟ. ಪ್ರಕರಣ ಕಾವೇರ್ತಾ ಇದ್ದಂತೆ ಮಾಜಿ ಎಸಿ ಶಿವಣ್ಣ ನಾಪತ್ತೆಯಾಗಿದ್ದಾರೆ. ಯಾವ ಇಲಾಖೆಯಲ್ಲೂ ಕೂಡ ಇಲ್ಲವೇ ಇಲ್ಲ, ಅವರ ಸುಳಿವೇ ಸಿಗ್ತಾ ಇಲ್ಲ. DPAR ಸೆಕ್ರೆಟರಿ ಅವರೇ ಉತ್ತರ ಕೊಡಬೇಕದಕ್ಕೆ, ಅವರೇ ಕೊಡಬೇಕಾಗತ್ತೆ ಇದಕ್ಕೆ ಉತ್ತರ. ಹೀಗಾಗಿ DPAR ಸೆಕ್ರೆಟರಿ ಅವರೇ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಮೌನವಾಗಿ ಕೂರೋದಕ್ಕಾಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವೆ, ಆ ದಾಖಲೆಗಳನ್ನು ಇಟ್ಕೊಂಡು ತನಿಖೆ ಮಾಡಬೇಕು. ಜೊತೆಗೆ ಭೂ ಹಗರಣದ ಸೂತ್ರಧಾರ ಶಿವಣ್ಣ ಎಲ್ಲಿದ್ದಾರೆ, ರಜೆ ಮೇಲೆ ಇದ್ದಾರಾ ಅಥವಾ ತಲೆಮರೆಸ್ಕೊಂಡಿದ್ದಾರಾ, ಮೆಡಿಕಲ್ ಲೀವ್ ನಾಟಕ ಆಡ್ತಾ ಇದ್ದಾರಂತೆ. ಮೆಡಿಕಲ್ ಲೀವ್ ಹಾಕಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಶಿವಣ್ಣ ಗಾಯಬಾಗಿದ್ದಾರೆ. ಆರೋಪಿಗಳು ಈವರೆಗೂ ಕೂಡ ಪತ್ತೆಯಾಗದೇ ಇರೋದೇ ವಿಚಿತ್ರ. ಸರ್ಕಾರಿ ಸ್ವತ್ತಿಗೆ ಕನ್ನ ಹಾಕಿದ ಅಕ್ರಮ ದಂಧೆಕೋರರಿಗೆ ಈಗ ನಡುಕ ಶುರುವಾಗ್ತಾ ಇದೆ. ಸರ್ಜಾಪುರ ಹೋಬಳಿಯಲ್ಲಿ ಅಧಿಕಾರಿಗಳ ದಂಧೆ ಬಯಲಾಯಿತು. ಚಿಕ್ಕಮುನಿಸ್ವಾಮಿ ಹೆಸರಲ್ಲಿ ಭಾರೀ ಭೂ ಅಕ್ರಮ ಎಸಗಿದ್ದಾರೆ. ಸರ್ಕಾರಿ ಖಜಾನೆಗೆ ಕೋಟ್ಯಂತರ ರೂಪಾಯಿ ಖೋತ ಆಗಿದೆ. ಹಗರಣದಲ್ಲಿ ಭಾಗಿಯಾದಂತಹ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸೇರಿ ಮಾಜಿ ಎಸಿ ಶಿವಣ್ಣ ಮತ್ತು ಅವರ ತಂಡ ಇವರೆಲ್ಲರ ವಿರುದ್ಧ ಶೀಘ್ರವೇ ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡ್ತೀವಿ ನಾವು ಅಂತ ಈಗ ಹೋರಾಟಗಾರರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸರ್ವೆ ನಂಬರ್ 72ರಲ್ಲಿ 2 ಎಕರೆನ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಸಂಪೂರ್ಣ ಆಲ್ಮೋಸ್ಟ್ ಎಲ್ಲ ಗ್ರ್ಯಾಂಡ್ ಕಾಪಿಯಿಂದ ಹಿಡಿದು RTCಯಿಂದ ಹಿಡಿದು ಪ್ರತಿಯೊಂದು ಫೇಕ್ ರೆಡಿ ಮಾಡಿದ್ದೇನೆ. ಜೊತೆಗೆ ಅಲ್ಲಿ ಸರ್ವೆ ಮಾಡೋಕ್ಕೆ ತಹಸೀಲ್ದಾರರು ಹೋಗ್ತಾ ಇಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗ್ತಾ ಇಲ್ಲ. ಆ ಲೆವೆಲ್ಗೆ ಅವರು ಭಯಪಡಿಸಿದ್ದಾರೆ. ಮತ್ತು ಆ ಸಿಮೆಂಟ್ ಕಾಂಪೌಂಡ್ ಹಾಕ್ಕೊಂಡು ಸರ್ಕಾರಿ ಜಾಗನ ಏನು ಕಿತ್ತೋದು, ಸರ್ಕಾರದವ್ರು ಏನು ಮಾಡ್ಕೋತಾರೆ ಅನ್ನೋ ಲೆವೆಲ್ಗೆ ಅವರು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಲೋಕಲಲ್ಲಿ. ನಮ್ಗೆ ಆಸೆ ಇರೋದೊಂದು ಸರ್ಕಾರಿ ಜಾಗ ಏನಿದೆ ಸರ್ವೆ ಮಾಡಿ ಸರ್ಕಾರಿ ಜಾಗನ ಸರ್ಕಾರ ವರ್ಷಕ್ಕೆ ಮಾಡಬೇಕು ಅನ್ನೋದು ನಮ್ಮದು ಇದು. ಅದ್ರ ಬಗ್ಗೆ ನಾನು ಜಿಲ್ಲಾಧಿಕಾರಿಗೂ ಅರ್ಜಿ ಕೊಟ್ಟಿದ್ದೀನಿ, ಪ್ರತಿಯೊಂದು ಇದು ಮಾಡಿದ್ದೀನಿ. 2015ರಲ್ಲಿ 10 ಎಕರೆ ಸರ್ಕಾರಿ ಜಾಗ ಇದ್ದಿದ್ದು
ಇವತ್ತು ಬರೀ 3 ಎಕರೆ ಬಂದಿದೆ. ಮಿಕ್ಕಿ ಸರ್ಕಾರಿ ಜಾಗ ಏನಾಯಿತು? ಬರೀ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಬರೀ ಕಬಳಿಕೆ ಮಾಡ್ಕೊಂಡು ಕೂತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಬೇಕು. ಸರ್ಕಾರಿ ಜಾಗ ಏನಿದೆ ಅದರಲ್ಲದೇ ಅವನೇ ನಿರ್ಧಾರ ಹೇಳ್ತಾನೆ. ಸರ್ವೆ ನಂಬರ್ ಬರೀ 72 ಮಾತ್ರ ಅಲ್ಲ, ಸರ್ವೆ ನಂಬರ್ 53 ನಾನು ಒತ್ತುವರಿ ಮಾಡ್ಕೊಂಡಿದ್ದೀನಿ, ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಸರ್ಕಾರದವರು ಅಂತ ಆ ಲೆವೆಲ್ಗೆ ಅವನು ತರಬೇಕೆ ಮಾಡ್ತಾಯಿದ್ದಾನೆ.